ನಮ್ಮ ಜಿಲ್ಲೆಯಲ್ಲಿ ದಿಶಾ ಸಮಿತಿ ಸಭೆಯನ್ನು ಸಂಸದನಾಗಿ ಮೊದಲ ಬಾರಿಗೆ ನಾನು ನಡೆಸ್ತಾ ಇದ್ದೇನೆ. ಇದಕ್ಕೆ ನಾಮನಿರ್ದೇಶಿತರಾಗಿರುವಂಥ ನಮ್ಮ ದಿಶಾ ಸಮಿತಿಯ ಸದಸ್ಯರು ಸಹ ಇವತ್ತು ಉಪಸ್ಥಿತಿದ್ದಾರೆ. ಇದು 100% ಕೋರಮ್ ಇದೆ. ದಿಶಾ ಸಮಿತಿಯ ಎಲ್ಲರೂ ನಾವು ಬಂದಿದ್ದೇವೆ. ನಿಮ್ಮ ಎದುರುಗಡೆಗೆ ಕೆಲವು ಇಲಾಖೆಗಳ ಎಲ್ಲ ವಿಷಯಗಳು ಚರ್ಚೆಯಾಗಿದೆ. ನಾನು ಅದಕ್ಕೆ ಬರೋಕ್ಕಿಂತ ಮೊದಲು ಒಂದು ಮಾತನ್ನು ನಿಮ್ಮ ಹತ್ರ ನಾನು ಹೇಳಬೇಕು. ನಿನ್ನೆ ಗೋವಾದಲ್ಲಿ ಕೊಂಕಣ್ ರೈಲ್ವೆಗೆ ಸಂಬಂಧಪಟ್ಟಂತೆ ಒಂದು ಸಭೆ ಆಯಿತು. ಅದರೊಳಗೆ ಕನ್ಸಲ್ಟೇಟಿವ್ ಕಮಿಟಿ ಅಂತ ಸಲಹಾ ಸಮಿತಿ ಅಂತ ಇದೆ. ಕರ್ನಾಟಕದಿಂದ ನಾನು ಸಲಹಾ ಸಮಿತಿಯ ಸದಸ್ಯನಾಗಿ ಅದರೊಳಗಿದ್ದೇನೆ. ನಾನು ಶ್ರೀಯುತ ಮಂಗಳೂರು ಸಂಸದರು ಚೋಟಾ ಅವ್ರ ಜೊತೆಯಲ್ಲಿ ಅಥವಾ ಕೋಟಾ ನಮ್ಮ ಉಡುಪಿ ಸಂಸದರ ಜೊತೆಯಲ್ಲಿ ನಾನು ಅಲ್ಲಿ ಎಲ್ಲ ವಿಷಯಗಳನ್ನು ಸಹ ನಾನು ಚರ್ಚೆ ಮಾಡಿದ್ದೆ. ಒಟ್ಟು ಕೊಂಕಣ್ ರೈಲ್ವೆ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ನಾನು ಸಾಕಷ್ಟು ಮಾಹಿತಿ ಪಡ್ಕೊಂಡಿದ್ದೆ. ನಿನ್ನೆ ಅದರೊಳಗೆ ಇಡೀ ಕೊಂಕಣ್ ರೈಲ್ವೆಗೆ ಸಂಬಂಧಪಟ್ಟಂತೆ ನಾವು ಸಂಪೂರ್ಣವಾಗಿ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಅದರದ್ದು ಸಾಕಷ್ಟು ಅಂಶ ಇದೆ. ನಾನು ಅದನ್ನು ಮತ್ತೊಮ್ಮೆ ಯಾವಾಗಲೂ ಮಾತಾಡೋಣ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ, ಬೇಡಿಕೆಗಳಂಥ ಒಂದು ಪಟ್ಟಿಯನ್ನು ನಾವು ಎಲ್ಲ ಮೊದಲು ಕೊಡ್ತಾ ಇದ್ದಿದ್ದಿತ್ತು, ಈಗಲೂ ಕೊಟ್ಟಿರೋದಿದೆ. ನಾನು ಬಹಳ ಮುಖ್ಯವಾಗಿ ಉಳಿದಿದ್ದು ಟ್ರೈನು ಶುರುವಾಗಬೇಕಾದ್ದು, ಟ್ರೈನಿಗೆ ಹೆಚ್ಚು ಬೋಗಿ ಹಾಕಬೇಕಾದ್ದು, ಟ್ರೈನಿಗೆ ಸ್ಟಾಪೇಜ್ ಕೊಡಬೇಕಾದ್ದು, ಈ ರೀತಿ ಡಿಟೇಲ್ ಒಂದಿದೆ. ಅದರದ್ದೆಲ್ಲ ಬೇರೆ ಬೇರೆ ಹಂತದಲ್ಲಿ ಅವೆಲ್ಲವೂ ಅನುಷ್ಠಾನಗೊಳಿಸುವಂಥ ಪ್ರಯತ್ನ ನಮ್ಮೆಲ್ಲರಿಂದ ಆಗ್ತಾಯಿದೆ. ಕೊಂಕಣ್ ರೈಲ್ವೆಯವರು ಅದಕ್ಕೆ ಸಹಕಾರ ಕೊಡ್ತಿದ್ದಾರೆ. ಈಗ 2-3 ವಿಷಯ ನಾನು ಮುಖ್ಯವಾಗಿ ನಿಮ್ಮ ಎದುರುಗಡೆ ಗಮನಕ್ಕೆ ತರೋದು ಅಂದರೆ, ಮೊದಲನೇದಾಗಿ ಕೊಂಕಣ್ ರೈಲ್ವೆಗೆ ಸಂಬಂಧಪಟ್ಟಂತಹ ಭೂಮಿ ಕಳ್ಕೊಂಡಿರೋರದ್ದು ಪರಿಹಾರ ಬರಲಿಲ್ಲ ಹೇಳೋರು, ನಾನು ಅದರದ್ದೆಲ್ಲ ವಿವರಗಳನ್ನೆಲ್ಲ ಹುಡುಕಿ ತೆಗೆಸಿ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಕೊಂಕಣ್ ರೈಲ್ವೆಗೆ ಸಂಬಂಧಪಟ್ಟಂತೆ ಸರಿಸುಮಾರು 28A ಆಗದೇ ಇರೋದು 1000 ಕೇಸ್ ಇದೆ. ಹಾಗಾಗಿ ಇವತ್ತು ಬೆಳಗ್ಗೆ ಕೊಂಕಣ್ ರೈಲ್ವೆ ಅಧಿಕಾರಿಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು, CO ಅವರು ಎಲ್ಲ 3 AC ಗಳ ಜೊತೆಯಲ್ಲಿ ಕುಳಿತು ಒಂದು ಸಭೆ ಮಾಡಿದ್ದೀನಿ. ಅದರೊಳಗೆ ಈ 28A ಕೇಸಸ್ಸು ನಮ್ದು ಏನು ಪೆಂಡಿಂಗ್ ಇದೆಯಲ್ಲ, ಇದು ನಮ್ಮ ಜಿಲ್ಲಾಡಳಿತದಿಂದ ಕ್ಲಿಯರ್ ಆಗಿ ಹೋಗಬೇಕು. ಸೀಬರ್ಡ್ ಬಗ್ಗೆ ಹೀಗೆ ಇತ್ತು, ನೀವು ಅವತ್ತಿಲ್ಲೇ ಮೀಟಿಂಗ್ ಮಾಡಿದಾಗಿದ್ದಿರಿ, ಅದಕ್ಕೆ ಕ್ಲಿಯರ್ ಆಯಿತು. ನಮ್ಮ AC ಕಾರವಾರ ಅವರು 28A ಕೇಸನ್ನು ಆಲ್ಮೋಸ್ಟ್ ಆಲ್ ಅದು ಕ್ಲಿಯರ್ ಮಾಡಿ, ಈಗ ಅದು ನೆಕ್ಸ್ಟ್ ಪ್ರೋಸೆಸ್ಸಿಗೆ ಹೋಗುತ್ತೆ, ಇನ್ನು ಪೇಮೆಂಟ್ ಪ್ರೋಸೆಸ್ಸಿಗೆ ಬರುತ್ತೆ. ಕೆಲವೊಮ್ಮೆಲ್ಲ ಪೇಮೆಂಟ್ ಪ್ರೋಸೆಸ್ಸು ಆಗ್ತಾಯಿದೆ, ನಾನು ಅದನ್ನು ಮುಂದೆ ಹೇಳ್ತೀನಿ. ಬಟ್ ಈ ಕೊಂಕಣ್ ರೈಲ್ವೆಯ ನಿರಾಶ್ರಿತರಿಗೆ ಉದ್ಯೋಗ ಕೊಡಬೇಕಾದ್ದು ಈಗ ಸದ್ಯ ಮೊನ್ನೆ ಒಂದಷ್ಟು ಕಾಲ್ಫಾರ್ ಮಾಡಿ ಮೊನ್ನೆ ಒಂದಷ್ಟು ಈಗ ಅದು ರಿಸಲ್ಟ್ ಈಗ ಕೊಡ್ತಿದ್ದಾರೆ ಸದ್ಯದಲ್ಲಿ. ಅದರೊಳಗೆ ಒಂದಷ್ಟು ಜನಕ್ಕೆ ಸಿಗಬಹುದು ಅನ್ನೋದಿದೆ, ಅದು ಭಾಗ 1. ಆದರೆ ಭೂಮಿ ಕಳ್ಕೊಂಡವರಿಗೆ ಭೂಮಿಗೆ ಪರಿಹಾರ ಮತ್ತು ಅದಕ್ಕಿರುವಂಥ ತಾಂತ್ರಿಕವಾದ ಏನೇನು ಸಮಸ್ಯೆ ಇದೆಯೋ ಬಗೆಹರಿಸಿ ಆ 28A ಮಾಡಿಸೋದಕ್ಕೆ ನಾನು ಇವತ್ತು ಬೆಳಗ್ಗೆ ಸಭೆಯಲ್ಲಿ ಮಾತಾಡಿದ್ದೇನೆ. ಅದನ್ನು ವಾರ್ ಫುಟಿಂಗ್ನೊಳಗೆ ಅದನ್ನು ಮಾಡಬೇಕು. ಯಾಕೆಂದರೆ ಈಗಲೇ ಕೊಂಕಣ್ ರೈಲ್ವೆ ಆಗಿ ಇಷ್ಟು ವರ್ಷ ಆದಮೇಲೆ ಇಷ್ಟು ತಡ ಆಗಿದೆ. ಕೆಲವು ಹೈಕೋರ್ಟ್ ವಿಷಯ ಇದೆ, ಕೆಲವು ಬೇರೆ ಬೇರೆ ತಾಂತ್ರಿಕ ವಿಷಯ ಸಮಸ್ಯೆಗಳು ಸರ್ಕಾರದ ಮಟ್ಟದಲ್ಲಿ ಇದೆ. ಇದರೊಳಗೆ ನಾನು ಹೇಳಬೇಕಾದ್ದು ಅಂದರೆ, ಈಗ ನಾನು ಮಹಾರಾಷ್ಟ್ರ ಸರ್ಕಾರದ ಕೊಂಕಣ್ ರೈಲ್ವೆಗೆ ಏನು ಮಾಡಿದೆ, ಗೋವಾ ಸರ್ಕಾರ ಏನು ಮಾಡಿದೆ ಅನ್ನೋದನ್ನೆಲ್ಲ ನಿನ್ನೆ ಸಭೆಯಲ್ಲಿ ಎಲ್ಲ ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಎಲ್ಲ ಮಹಾರಾಷ್ಟ್ರದ ಪ್ರತಿನಿಧಿಗಳು ಇದ್ದರು, ಕೇರಳದ ಪ್ರತಿನಿಧಿಗಳು ಇದ್ದರು, ಕರ್ನಾಟಕದವರಾಗಿ ನಾನಂತೂ ಇದ್ದೆ, ಗೋವಾದವರು ಇದ್ದರು. ಆಯಾ ರಾಜ್ಯ ಸರ್ಕಾರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದೆ ನಮ್ಮ ಕೊಂಕಣ್ ರೈಲ್ವೆಯ ರೈಲ್ವೆ ಸ್ಟೇಷನ್ನಿನ ಮೂಲಭೂತ ಸೌಕರ್ಯಕ್ಕೆ ಮತ್ತು ಕನೆಕ್ಟಿಂಗ್ ರೋಡ್ಗಳ ಸುಧಾರಣೆಗೆ. ಹೀಗೆ ರಾಜ್ಯ ಸರ್ಕಾರ ಇದ್ದು ಸ್ಟೇಷನ್ ಸುಧಾರಣೆಗೆ ಅಗತ್ಯತೆಗಳಿಗೆ ಸಾಕಷ್ಟು ಹಣ ಕೊಟ್ಟಿದೆ, ಸಾಕಷ್ಟು ದೊಡ್ಡ ದೊಡ್ಡ ಮೊತ್ತದ ಹಣ ಕೊಟ್ಟಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಇದುವರೆಗೂ ನಮ್ಮ ಕೊಂಕಣ್ ರೈಲ್ವೆಗೆ ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ. ಹಾಗಾಗಿ ನಾವು ಕೊಂಕಣ್ ರೈಲ್ವೆ ಅಥಾರಿಟಿಗೂ ಹೇಳಿದ್ದೀವಿ ಅದನ್ನು ರಾಜ್ಯ ಸರ್ಕಾರದ ಜೊತೆ ಮಾತಾಡಬೇಕು ಅಂತ. ನಾನು ನನ್ನ ವೈಯಕ್ತಿಕವಾದ ಸಂಸದನಾದ ಜವಾಬ್ದಾರಿಯಿಂದಲೂ ರಾಜ್ಯ ಸರ್ಕಾರಕ್ಕೆ ನಮ್ಮ ಕೊಂಕಣ್ ರೈಲ್ವೆಯ 3 ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ಸ್ಟೇಷನ್ಗಳ ಸುಧಾರಣೆಗೆ ಆ ಮೂಲಭೂತ ಅಗತ್ಯ ಸೌಕರ್ಯಗಳನ್ನು ಕೊಡೋದಕ್ಕೆ, ಕನೆಕ್ಟಿಂಗ್ ರೋಡ್ ಇರ್ಬೋದು, ಶೆಲ್ಟರ್ ಇರ್ಬೋದು, ಬೇರೆ ಬೇರೆ ಇದು, ಅದ್ರ ಬಗ್ಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇನ್ನು 2 ವಿಷಯ ಈ ಕೊಂಕಣ್ ರೈಲ್ವೆಗೆ ಸಂಬಂಧಪಟ್ಟಿದ್ದು ಅಂದರೆ, ಕೊಂಕಣ್ ರೈಲ್ವೆ ಕಾರವಾರದಲ್ಲಿ ವಾಟರಿಂಗ್ ಫೆಸಿಲಿಟಿ ಮಾಡೋದಕ್ಕೆ ಸಿದ್ಧ ಇದೆ. ಅಂದರೆ ಈ ಟ್ರೈನ್ ಬಂದು ನಿಂತ ಮೇಲೆ ನೀರೆಲ್ಲ ತುಂಬುವುದು ಅದೆಲ್ಲ ಇದೆಯಲ್ಲ, ಈಗ ಕೆಲವು ಟ್ರೈನ್ಗಳು ಇಲ್ಲಿಗೆ ಬರದೇ ಇರೋದಕ್ಕೆ ಆ ಸಮಸ್ಯೆಯೂ ಒಂದು ಕಾರಣ ಇದೆ.
ಅಂದರೆ ಇಲ್ಲಿ ವಾಟ್ರಿಂಗ್ ಇಲ್ಲ ಅಂತ ಅಂದರೆ ಅದು ಅಂದರೆ ಇಲ್ಲಿ ಬಂದ ಮೇಲೆ ನಿಲ್ಲಿಸಿ ಅದು ವಾಪಸ್ ಹೋಗುವಾಗ ನೀರು ತುಂಬ್ಕೊಂಡು ಹೋಗ್ಬೇಕಲ್ಲ, ಅದಿಲ್ಲ ಅಂತ. ಕೊಂಕಣ್ ರೈಲ್ವೆ ವಾಟರಿಂಗ್ ಫೆಸಿಲಿಟೀಸನ್ನು ಕಾರವಾರದಲ್ಲಿ ಮಾಡೋದಕ್ಕೆ ಸಿದ್ಧ ಇದೆ, ಅಂದರೆ ನಾವು ಸಿದ್ಧ ಇದ್ದೀವಿ. ಇಲ್ಲಿ ನಾನು ಅದನ್ನು ಬೆಳಗ್ಗೆ ಜಿಲ್ಲಾಧಿಕಾರಿಗಳು ಎಲ್ಲರ ಜೊತೆಗೆ ಮಾತನಾಡಿದ್ದೇನೆ. ವಾಟರ್ ಫೆಸಿಲಿಟಿಗೆ ಬೇಕಾಗಿರುವಂಥ ನೀರಿನ ಮೂಲ ಬೇಕಲ್ಲ, ನಮಗೆ ನೀರು ಬೇಕಲ್ಲ. ಕಾರವಾರಕ್ಕೆ ಕುಡಿಯೋ ನೀರಿಗೆ ನಮಗೆ ಬೇರೆ ಬೇರೆ ಕಡೆಗೆ ಸಿ ಬಡ್ದವರಿಗೆ ಇತ್ಯಾದಿಗಳಿಗೆ ಏನೇನು ತೊಂದರೆ ತೊಡಕು ಎಲ್ಲ ಗೊತ್ತಿದೆ. ಹಾಗಾಗಿ ಅದಕ್ಕೆ ಎಷ್ಟು ನೀರು ಬೇಕಾಗತ್ತೆ ಅನ್ನುವಂಥದ್ದು, ಮತ್ತು ಅದನ್ನು ಇಲ್ಲಿ ಹೇಗೆ ನಾವು ಪ್ರಾರಂಭಿಸಿರೋದ್ರಿಂದ ಕೆಲವು ಟ್ರೈನ್ಗಳು ಬರೋದಕ್ಕೆ ಅನುಕೂಲ, ಮತ್ತು ಅಷ್ಟಲ್ಲದೆ ಇನ್ನು ಕೆಲವು ಉದ್ಯೋಗವೂ ಆಗುತ್ತೆ, ಕೆಲವು ಅಭಿವೃದ್ಧಿಗೂ ಅನುಕೂಲ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಮಾತನಾಡಿದ್ದೇನೆ. ಕೇಸ್ ಡಿಸ್ಪೋಸಲ್ ಏನಾಗಬೇಕು ಅದ್ರ ಬಗ್ಗೆ ಅದು ಇದುವರೆಗೂ ಅದಕ್ಕೇನು ಯಾವ್ಯಾವ ಕಾರಣದಿಂದ ಅದು ಹೇಗೆ ಉಳಿದಿತ್ತೋ ಹಾಗೆ ಉಳಿದಿತ್ತು. ಆದರೆ ಈಗ ಅದಕ್ಕೆ ವೇಗ ಕೊಡಿಸೋದಕ್ಕೆ ನಾನು ನನ್ನ ಪ್ರಯತ್ನ ಮಾಡಿದ್ದೇನೆ, ಮೊದಲನೇದು. ಎರಡನೇದು, ಮೂಲಭೂತ ಸೌಕರ್ಯಗಳ ಕೊರತೆ ನಮ್ಮ ಭಟ್ಕಳದಿಂದ ಹಿಡಿದು ಕಾರವಾರ ತನಕ ಎಲ್ಲ ಸ್ಟೇಷನ್ನಲ್ಲೂ ಇದೆ. ಇದೆಲ್ಲವನ್ನು ನಿನ್ನೆ ಪರಿಣಾಮಕಾರಿಯಾಗಿ ನಾನು ಅವರಿಗೆ ವಿಷಯವನ್ನು ಪ್ರಸ್ತಾಪಿಸಿದ್ದೀನಿ. ಈಗ ತಕ್ಷಣದಲ್ಲಿ ಮಾಡಬೇಕಾದ್ದು ಅಂದರೆ ನಮಗೆ ತುರ್ತು ಅಗತ್ಯ, ಮಾನವೀಯ ಕಾರಣಕ್ಕೆ ತುರ್ತು ಅಗತ್ಯ ಇರೋದು ಅಂದರೆ ಕುಮಟಾ ಮತ್ತು ಗೋಕರ್ಣದ ಪ್ಲ್ಯಾಟ್ಫಾರ್ಮನ್ನು ಎತ್ತರಿಸಬೇಕಾದ್ದು. ಮಳೆಗಾಲದಲ್ಲಿ ಅಥವಾ ವಯೋವೃದ್ಧರು ಇಳಿಯೋದು ಹತ್ತೋದು ಅದೊಂದು ಹಿಂಸೆ, ಆ ರೀತಿ ಸ್ಥಿತಿ ಇದೆ. ಹಾಗಾಗಿ ಅದಕ್ಕೆ ಎರಡೂ ಪ್ಲ್ಯಾಟ್ಫಾರ್ಮ್ ಎತ್ತರಿಸೋದಕ್ಕೆ ಕೊಂಕಣ್ ರೈಲ್ವೆ ಮಂಜೂರಾತಿ ಕೊಟ್ಟಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ಕೆಲಸ ಅದು ಟೆಂಡರ್ ಆಗಿ ಕೆಲಸ ಆಗೋ ಪ್ರೊಸೆಸ್ ಆಗತ್ತೆ. ಯಾವುದು ಕುಮಟಾ ಮತ್ತು ಗೋಕರ್ಣ ಇದೆರಡು ಅದಾಗತ್ತೆ. ಇನ್ನು ಮಳೆಗಾಲದಲ್ಲಿ ಇದನ್ನು ಮೇಲ್ಛಾವಣಿ ಶೆಲ್ಟರ್ ಎಲ್ಲ ಹಾಕಬೇಕು, ಅದೆಲ್ಲ ಕಡೆಗಿದೆ ಬೇಡಿಕೆಗಳು. ಎಲ್ಲಿ ಇನ್ಯಾವ ರೀತಿ ಸುಧಾರಣೆ ಮಾಡಬೇಕು ಇತ್ಯಾದಿಗಳೆಲ್ಲ ಪ್ರಸ್ತಾವನೆ ಇದೆ. ಮುಂದಿನ ದಿನಗಳಲ್ಲಿ ಆದ್ಯತೆ ಮೇಲೆ ನಾವು ನಮ್ಮ ಕೊಂಕಣ್ ರೈಲ್ವೆಯ ಎಲ್ಲ ಸುಧಾರಣಾ ಅಗತ್ಯ ಕ್ರಮಗಳನ್ನು ನಾವು ತಗೊಳ್ತೀವಿ. ಇದು ಮೊದಲನೇದು. ಮತ್ತು ಕೊಂಕಣ್ ರೈಲ್ವೆ ಆ್ಯಸ್ ಇಟ್ ಈಸ್ ಅದು ಲಾಭದಲ್ಲಿದ್ದರೂ ಅದು ನುಕ್ಸಾನದಲ್ಲಿದೆ. ಇದೇನು ಹಿಂಗೆ ಶಬ್ದ ಅಂತ ನಿಮಗೆಲ್ಲರಿಗೂ ಅನಿಸುತ್ತೆ. ನಾವು ಕೊಂಕಣ್ ರೈಲ್ವೆಯನ್ನು ಪ್ರಾರಂಭಿಸುವಾಗ ಬೇರೆ ಬೇರೆ ರಾಜ್ಯದಿಂದ ಏನು ಬಾಂಡ್ ತೊಗೊಂಡಿದ್ವೋ ಅದು ರೇಟ್ ಆಫ್ ಇಂಟ್ರೆಸ್ಟಲ್ಲೆಲ್ಲ ನಾವು ರೀಪೇ ಮಾಡ್ತಿರ್ಬೇಕಾಗತ್ತೆ. ನಮಗೆ ಕೊಂಕಣ್ ರೈಲ್ವೆಯ ನಮ್ಮ ವ್ಯಾವಹಾರಿಕ ಚಟುವಟಿಕೆಗಳ ಮೂಲಕ ಲಾಭದಲ್ಲಿದ್ದೀವಿ, ಅದ್ರ ಬಡ್ಡಿ ಕೊಡಲಿಕ್ಕಾಗದೆ ನಾವು ಲಾಸ್ನಲ್ಲಿದ್ದೀವಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಂಕಣ್ ರೈಲ್ವೆಯ ಸ್ಥಿತಿಗತಿಗಳನ್ನು ಉತ್ತಮಪಡಿಸೋದಕ್ಕೆ ಏನೇನು ಸಹಾಯ ಸಹಕಾರ ಮಾಡಬೇಕು, ರೈಲ್ವೆ ಇಲಾಖೆ ಜೊತೆ ಮರ್ಜ್ ಮಾಡುವಂತೆ ಇನ್ಯಾವ ರೀತಿಯಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಇನ್ನೇನೇನು ಮಾಡ್ಬೋದು ಅನ್ನೋದೆಲ್ಲ ಸುದೀರ್ಘವಾಗಿ ಚರ್ಚೆ ಆಗಿದೆ. ಬರೋ ದಿನದಲ್ಲಿ ನಾವು ಕೇಂದ್ರ ಸರ್ಕಾರ ಮಟ್ಟದಲ್ಲಿ, ರಾಜ್ಯ ಸರ್ಕಾರ ಮಟ್ಟದಲ್ಲಿ ಸೋಮಣ್ಣಜಿಯವರು ನಮ್ಮ ರಾಜ್ಯದವರೇ ಇದ್ದಾರೆ, ಅವ್ರ ಮೂಲಕ, ಮತ್ತು ಅಶ್ವಿನಿ ವೈಷ್ಣವ್ ಅವರು ಭಾಳ ಪಾಸಿಟಿವ್ ಆಗಿ ರೈಲ್ವೆ ಇಲಾಖೆಯ ಕೆಲಸಗಳನ್ನ ವೇಗವಾಗಿ ಮಾಡ್ತಿರೋರು ಇದ್ದಾರೆ. ಅವ್ರ ಮೂಲಕ ಏನಾದರೂ ಒಂದು ಪರಿಹಾರ ದೊರಕಿಸ್ಕೊಡೋದಕ್ಕೆ ನಾವು ಮೂರೂ ಸಂಸದರು ನಮ್ಮೆಲ್ಲ ಒಟ್ಟಾದ ಪ್ರಯತ್ನವನ್ನು ನಾವು ಮಾಡ್ತೀವಿ.